ಈ ಜನರು ತುಂಬಾ ಹೆಚ್ಕೊಂಡ್ಬಿಟ್ರು. ಪುರುಷೋತ್ತಮ್ ಸುರಕ್ಷಿತವಾಗಿ ಆಚೆ ಬರ್ಲಿ. ಅವ್ರ ಮನೆಗಳ ಮೇಲೆ ಎಣ್ಣೆ ಸುರಿದು ಬೆಂಕಿ ಹಚ್ಚಲಿಲ್ಲ ಅಂದ್ರೆ ಕೇಳಿ ನನ್ನನ್ನ. ಸರಿಯಾಗಿ ಹೇಳ್ದೆ ನೋಡು. ಇಂಥವ್ರಿಗೆಲ್ಲ ಹಿಂಗೆ ಬುದ್ಧಿ ಕಲಿಸ್ಬೇಕು. ಇನ್ನೇನು ಯೋಚನೆ ಮಾಡೋದು ಈಗ್ಲೇ? ಯಾಕೇನಾಯ್ತು? ಸುಮ್ನೆ ಯಾಕಾದ್ರಿ? ಏನಂತ ಹೇಳ್ತಾ ಇದ್ದೀರಿ ನೀವು? ಬುದ್ಧಿ ಕಲಿಸ್ಬೇಕು ಅಂತಲ್ವಾ? ಇನ್ನೇನಾದ್ರೂ ಕಿಡಿ ಹಚ್ಚೋ ಮುಂಚೆ ನನ್ನ ಮಾತನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ ನೀವು. ಯಾರಿಗಾದ್ರೂ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಎಲ್ಲರನ್ನು ಒಳಗೆ ಹಾಕ್ತೀನಿ. ಮೇಲಿಂದ ಆರ್ಡರ್ ಆಗಿದೆ, ಅರ್ಥ ಆಯ್ತಾ ನಿಮ್ಗೆ? ನಮ್ಮಂತ ಜನರಿಗೆ ಎಚ್ಚರಿಕೆ ಕೊಡಕ್ ಬಂದಿದ್ದೀರಾ ಪೊಲೀಸ್ ಸಾಹೇಬ್ರೆ? ತಿಳಿಸೋದಕ್ ಬಂದಿದ್ದೀನಿ ಸೇಠ್ಜಿ, ಎಚ್ಚರಿಕೆ ಕೊಡೋದಕ್ಕಲ್ಲ. ಸೇಠ್ಜಿ, ನಿಮ್ ಈ ಮೇಲೂ ಕೀಳು ಆಟದಲ್ಲಿ ನಾನು ಸಿಕ್ಕಾಕೊಂಡು ಒದ್ದಾಡ್ತಿದ್ದೀನಿ. ಆ ಹೆಂಗಸಿನ ಕೊಲೆ ತನಿಖೆ ಈಗ ಶುರುವಾಗಿದೆ. ಮೊದಲು ಅದರಿಂದ ಬಚಾವಾಗಿ. ಇನ್ನೊಂದು ಕಿವಿ ಮಾತು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ರಾಮ್ಜಿ ಸತ್ಪಾಲ್ ಮತ್ ಅವನ್ ಮಗ ಭೀಮನ್ ತಂಟೆಗೆ ಯಾವತ್ತೂ ಹೋಗ್ಬೇಡಿ. ನಿಮ್ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ಇರುವೆಗಳಿಗೆ ಹೆದರ್ಕೊಳ್ಳಿ ಅಂತ ಹೇಳ್ತಿದ್ದೀರಾ ಪೊಲೀಸ್ ಸಾಹೇಬ್ರೆ? ಅಯ್ಯೋ ಸೇಠ್ಜಿ, ನಿಮ್ಗೊಂದು ವಿಷಯ ಗೊತ್ತಿಲ್ಲ ಅನ್ಸತ್ತೆ. ತನ್ನನ್ ತಿನ್ನೋ ಮಣ್ಣು ಹುಳ ಏಟಾಗಿ ಬಿದ್ರೆ ಅದನ್ನೇ ಹುರಿದು ಮುಕ್ಕತ್ವೆ ಅದೇ ಇರುವೆಗಳು. ಒಬ್ಬ ವ್ಯಕ್ತಿನ ಸಾಯಿಸಕ್ಕೆ ಕತ್ತಿನೇ ಬೇಕಾಗಿರೋದಿಲ್ಲ. ಒಂದು ಚಿಕ್ಕ ಸೂಜಿ ತಗೊಂಡು ಸರಿಯಾದ ಜಾಗಕ್ಕೆ ಚುಚ್ಚಿದ್ರೆ ಸಾಕು, ಸತ್ತೋಗ್ಬಿಡ್ತಾನೆ ಮನುಷ್ಯ. ಭೀಮ್ರಾವ್ ಸತ್ಪಾಲ್ ಅಂಥದೇ ಒಂದ್ ಚಿಕ್ಕ ಸೂಜಿ ಇದ್ದಂಗೆ. ಅರ್ಥ ಆಗ್ತಿದೆಯಲ್ಲ? ಅವನಿಂದ ಸ್ವಲ್ಪ ದೂರನೇ ಇರಿ. ಸಂವಿಧಾನಕ್ಕೆ ನೀನೆ ಶಿಲ್ಪಿಯು, ನೀನೆ ಕಲಿಸಿಕೊಟ್ಟೆ ಸಮಾನತೆಯನು. ನಿನ್ನ ಲೇಖನಿಯ ಬರಹ ದೇಶ ಕಚ್ಚನೆ, ಒಂದು ಮಾತು ಕೂಡ ಭೀಮ ಗರ್ಜನೆ. ನಾಯಕನಿಯು ಭೀಮರ, ಮಹಾನಾಯಕನಿಯು ಭೀಮರ. ಈ ಕೋರ್ಟ್ ತೀರ್ಪಿಂದ ಆಚಾರಿಗಳ ಗೌರವ ಎಲ್ಲ ಮಣ್ಪಾಲಾಗೋಯ್ತು. ಇನ್ನೇನ್ ಮತ್ತೆ? ಈ ರಾಮ್ಜಿ ಸಕ್ಪಾಲ್ ಬಿಡುಗಡೆ ಆಗಿ ನಮ್ಮ ಮುಂದೆ ಓಡಾಡ್ತಿದ್ರೆ ಸೇಟುಗಳು ಸೋತಂಗೆ ಅಲ್ವಾ? ಸರಿ ಸೇಟುಗಳೇ, ನಾವಿನ್ ಬರ್ತೀವಿ. ನಮಸ್ಕಾರ. ರಾಮ್ಜಿ ಸಕ್ಪಾಲ್, ಇನ್ನು ಮೇಲೆ ಇಡೀ ಜಗತ್ತಲ್ಲೇ ನಾನೇ ನಿನ್ನ ದೊಡ್ಡ ಶತ್ರು. ನನ್ನ ಆಸ್ತಿ ಮಾರಿದ್ರು ಸರಿನೇ, ನಿನ್ನನ್ನ ಮತ್ತೆ ನಿನ್ನ ಕುಟುಂಬನ ನಾಶ ಮಾಡೇ ಮಾಡ್ತೀನಿ. ಅದನ್ನೇ ನಾನು ಮಾಡಬೇಕು. ನೀನು ನಾಶ ಆಗ್ಲಿಲ್ಲ ಅಂದ್ರೆ ನನಗೆ ಈ ಹಳ್ಳಿನಲ್ಲಿ ಉಳಿಗಾಲನೇ ಇರಲ್ಲ. ಬಾವಾ, ಅಳಿಯಂದ್ರೆ ಯಾವಾಗ ಬಂದ್ರಿ? ನೀವು ಬರ್ತಿದ್ದೀರಾ ಅನ್ನೋ ವಿಷಯನೇ ಗೊತ್ತಿರ್ಲಿಲ್ಲ. ಮೊದ್ಲೇ ತಿಳಿಸಿದ್ದಿದ್ರೆ ನೀವೇನ್ ಬಾಗ್ಲಲ್ಲೇ ನಿಂತ್ಕೊಂಡು ಕಾಯ್ತಿದ್ರೇನೋ? ಅಯ್ಯೋ, ಹಾಗಲ್ಲ ನಾವ್ ಹೇಳಿದ್ದು. ಮತ್ತೇನ್ ಹೇಗೆ? ಇದನ್ನಾದ್ರೂ ಹೇಳಿ. ನನ್ನ ಹೆಂಡತಿ ಇಲ್ಲಿಗೆ ಬಂದು ಎಷ್ಟು ದಿನ ಆಯ್ತು? ಕಳಿಸ್ಕೊಡಿ ಅಂತ ಹೇಳ್ದಾಗ್ಲೇ ಕಳಿಸ್ಕೊಡ್ಬೇಕಾಗಿತ್ತು. ಯಾಕೆ ಕಳಿಸ್ಲಿಲ್ಲ? ಯಾಕಂದ್ರೆ ನಂಗೆ ಬರಕ್ ಇಷ್ಟ ಇರ್ಲಿಲ್ಲ. ಈಗ ನೀವು ಇಲ್ಲಿಂದ ಹೋದ್ರೆ ನಿಮಗೂ ಒಳ್ಳೇದಾಗತ್ತೆ. ಗಂಗಾ,
ಎಲ್ಲಿ ಹೋಗ್ತಿದ್ಯಾ? ಗಂಡ ಎಷ್ಟ್ ಕೆಟ್ಟೋನೆ ಆಗಿದ್ರು ಹೆಂಡತಿ ಕೊನೆವರೆಗೂ ಗಂಡನ್ ಜೊತೆನೆ ಇರ್ಬೇಕಾಗತ್ತೆ. ಗಂಟು ಮೂಟೆ ಕಟ್ಕೊಂಡು ಬರ್ತಿರ್ಬೇಕಷ್ಟೇ. ಬಾವಾ ಕೈ ಬಿಡಿ. ಬಿಡಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಏನಾದ್ರೂ ಮಾಡ್ತೀನಿ, ಮೊದ್ಲು ಗಂಗಕ್ಕನ್ ಕೈ ಬಿಡಿ. ಮಾವ, ಸಮಸ್ಯೆ ನಿಮ್ಮಲ್ಲೇ ಇದೆ. ಒಬ್ಳು ಮಗಳು ಗಂಡನ ಮಾತ್ಗೆ ಕಿಮ್ಮತ್ ಕೊಡಲ್ಲ, ಇನ್ನೊಬ್ಬ ಮಗ ದೊಡ್ಡ ಹುಂಬನ ಮಗ. ನೋಡಿ ಅಳಿ ಅಂದ್ರೆ ತಮಾಷೆ ಮಾಡಬೇಡಿ. ಗಂಗನ ಮೊದಲು ಬಿಡಿ. ಮನೆ ವಿಷಯನ ಮನೆ ಒಳಗೆ ಕೂತು ಮಾತಾಡಿ ಬಗೆಹರಿಸ್ಕೋಬಹುದು. ಮಾತಾಡಕ್ಕೇನ್ರಿ ಇದೆ? ನಾನಿಲ್ಲಿ ರಾಜಿ ಮಾಡ್ಕೊಳಕ್ ಬಂದಿಲ್ಲ. ಮೊದ್ಲು ನಿಮ್ ಮಗಳಿಗೆ ನನ್ ಜೊತೆ ಬರಕ್ ಹೇಳಿ. ಅಳಿಯಂದ್ರೆ ದಯವಿಟ್ಟು ಮೊದ್ಲು ಗಂಗನ್ ಕೈ ಬಿಡಿ. ಪ್ರತಿ ಸಮಸ್ಯೆಗೂ ಪರಿಹಾರ ಇರುತ್ತಲ್ವಾ? ನಾವೆಲ್ಲರೂ ಒಳಗಡೆ ಕೂತ್ಕೊಂಡು ಮಾತಾಡೋಣ. ರಾಮ್ಜಿ, ನಿಮ್ ಮಗಳಿಗೆ ಬೇಗ ತಯಾರಾಗಕ್ ಹೇಳಿ. ನಾವಿವತ್ತೇ ಹೊರಡ್ತಿದ್ದೀವಿ. ಭಾವ, ಅವ್ರು ರಾಮ್ಜಿ ಅಲ್ಲ, ನಮ್ಮಪ್ಪ ಮತ್ತೆ ನಿಮ್ ಮಾವ ಕೂಡ. ನೀನು ನಾಲ್ಗೆ ಬಿಗಿ ಹಿಡಿದು ಮಾತಾಡು. ನಿನ್ನ ವಯಸ್ಸಿಗೆ ತಕ್ಕ ಹಾಗೆ ಮಾತಾಡೋದನ್ನ ಕಲ್ತ್ರೆ ನಿನಗೆ ಒಳ್ಳೇದು. ಆದ್ರೆ ಬಾಯಿ ಭಾವ, ಮುಚ್ಚು ಭೀಮಾ, ಇನ್ನೊಂದು ಶಬ್ದ ಮಾತಾಡಬಾರ್ದು. ಹಿಂಗೆ ನಾ ಭಾವನ ಹತ್ರ ಮಾತಾಡೋದು? ಈ ರೀತಿ ಯಾರಾದ್ರೂ ಮಾತಾಡ್ತಾರ? ನೋಡಿ ಅಳಿ ಅಂದ್ರೆ ನೀನೇ ಹೇಳಮ್ಮ, ಇಂಥ ವ್ಯಕ್ತಿ ಜೊತೆ ನಾನು ಬದುಕ್ಬೇಕಾ? ಒಬ್ಬರ ಜೊತೆ ಹೇಗ್ ಮಾತಾಡ್ಬೇಕು ಅಂತ ಗೊತ್ತಿಲ್ಲ. ಸಂಬಂಧಗಳಂದ್ರೆ ಕಾಲ್ ಕಸ ಅವ್ರಿಗೆ. ಹೆಂಡತಿ ಹತ್ರ ಹೇಗ್ ಮಾತಾಡ್ಬೇಕು ಅಂತಾನೂ ಗೊತ್ತಿಲ್ಲ. ನಾನ್ ಅನ್ಕೊಂಡಿದ್ದೆ ಎಲ್ರ ಮನೇಲಿ ಆದಂಗೆ ಸಣ್ಣ ಜಗಳ ಆಗಿದೆ ಅಂತ. ಇಷ್ಟೊಂದು ಕುಡಿತಾನೆ ಅಂತ ಯಾಕೆ ಹೇಳಲಿಲ್ಲ ಗಂಗಾ? ಇವನ್ ಕುಡಿಯೋದನ್ನೇ ಚಟ ಮಾಡ್ಕೊಂಡಿದ್ದಾನೆ. ಮತ್ತೆ ಜನರ ಜೊತೆ ಎಷ್ಟು ಅಸಹ್ಯವಾಗಿ ಮಾತಾಡ್ತಾನೆ ನೋಡು. ನನ್ಗೇನಂತ ಹೇಳ್ಬೇಕಿತ್ತಮ್ಮ? ಎಷ್ಟೋ ತಿಂಗಳಿಂದ ಹೀಗೆ ನಡೀತಿದೆ. ನಾನು ತುಂಬಾ ಸಹಿಸ್ಕೊಂಡಿದ್ದೆ. ಎಲ್ಲೋ ಒಂದ್ ನಂಬಿಕೆ ಇತ್ತು, ಇವತ್ತಲ್ಲ ನಾಳೆ ಸರಿ ಹೋಗ್ತಾರೆ ಅಂತ. ಅಮ್ಮ, ನಾನು ನನ್ನ ಗಂಡನ್ನ, ನನ್ನ ಮಕ್ಕಳನ್ನ ಬಿಟ್ಟು ಬರೋ ನಿರ್ಧಾರನ ರಾತ್ರಿ ತಗೊಂಡಿದ್ದಲ್ಲ. ಮತ್ತ ಅವರಿಂದ ಈಗ ದೂರ ಇರೋದ್ರಿಂದ ನಾನೇನ್ ಸಂತೋಷವಾಗಿದ್ದೀನಿ ಅಂತಲ್ಲ, ಪರಿಸ್ಥಿತಿ ತುಂಬಾನೇ ಹದಗೆಟ್ಟೋಗಿತ್ತು. ನನಗೇನು ತೋಚ್ಲಿಲ್ಲ ಅಮ್ಮ, ತೋಚ್ಲಿಲ್ಲ. ನನ್ ಜೀವನ ನರ್ಕ ಆಗೋಯ್ತಮ್ಮ, ಹಾಳಾಗೋಯ್ತು. ನನ್ ಸಂಸಾರ ಚೂರ್ ಚೂರಾಯ್ತು ಅಮ್ಮ. ಇಲ್ಲಿಂದ ಹೋಗ್ರಯ್ಯ. ಇಲ್ಲೇನ್ ನೋಡ್ತಿದ್ರ? ಇಲ್ಲೇನ್ ಕೋತಿ ಕುಣಿತಿದ್ಯಾ? ಕೋತಿನೇ ಕುಣಿತಿದೆಯಲ್ಲ. ರಾಮ್ಜಿ ಸಕ್ಪಾಲ್ ಇದಕ್ಕೆ ಹೇಳೋದು ಮಾಡಿದುಣ್ಣೋ ಮಾರಾಯ ಅಂತ. ನೋಡಿ ಮಹಾಜನ್ಗಳೇ, ಇವನು ನಮ್ಮ ಪರಂಪರೆ ರೀತಿ ನೀತಿಗಳಿಗೆ ಮೂಗ್ ತುರ್ಸಿ ಆಟ ಆಡ್ತಿದ್ದ. ಈಗ ಇವನ್ ಮನೆಯಲ್ಲೇ ಶುರು ಆಗಿದೆ ಒಂದು ಹೊಸ ನಾಟಕ.
ಬೇಜಾರಾಗ್ತಿದ್ಯಾ? ನಡೀರಪ್ಪ, ಅವರು ಬೇಜಾರಾಗ್ತಿದೆ. ನಡೀರಿ. ಮನುಷ್ಯ ಜಗತ್ತನ್ ಬೇಕಾದ್ರೂ ಗೆಲ್ಬೋದು, ಆದ್ರೆ ಮನೆ ವಿಷಯ ಅಂತ ಬಂದ್ರೆ ಕುಗ್ಗೋಗ್ತಾನಲ್ಲ, ಯಾಕೆ? ನೋಡಿ ಅಳಿ ಅಂದ್ರೆ ಕೋಪನ ಕಮ್ಮಿ ಮಾಡ್ಕೊಳ್ಳಿ. ಬನ್ನಿ ಕೈಕಾಲ್ ಮುಖ ತೊಳ್ಕೊಳ್ಳಿ. ಏನ್ ಕೈಕಾಲ್ ಮುಖ ತೊಳ್ಕೊಳ್ಳಿ? ನಾನಿಲ್ಲಿ ಮುಖ ತೊಳ್ಕೊಳಕ್ ಬಂದಿಲ್ಲ. ನಾನ್ ಮುಖ ತೊಳ್ಕೊಂಡೆ ಮನೆಯಿಂದ ಬಂದಿರೋದು. ನಿಮ್ ಮಗಳನ್ನ ನನ್ ಜೊತೆ ಕಳಿಸ್ಕೊಡಿ. ನಾನು ನೋಡ್ತೀನಿ ಕೋತಿ ಎಲ್ ಕುಣಿತಿದೆ ಅಂತ. ಅಯ್ಯೋ, ಎಲ್ಲೂ ಹೊರಟ್ರಿ, ಎಲ್ಲೂ ಹೋಗ್ಬೇಡಿ, ಒಳಗ್ ಬನ್ನಿ. ಅಯ್ಯ, ಹಳ್ಳಿ ಸುತ್ಕೊಂಡ್ ಬರ್ತೀನಿ. ಉಸಿರು ಕಟ್ತಿದೆ ನನ್ಗಿಲ್ಲಿ. ಅಳಿ ಅಂದ್ರೆ ನಾನು ನೀವು ಬರ್ತೀನಿ. ನನ್ನ ತಡೆಯೋ ಹಾಗಿಲ್ಲ. ನಿಮ್ ಗಂಗನ್ ಮೇಲೆ ಆಣೆ. ಹುಷಾರ್ ಕಣಲೆ, ನೀನ್ ಮುಟ್ಟಿದ್ರು ಈ ಚಳಿಲಿ ನಾವು ಮತ್ತೆ ಸ್ನಾನ ಮಾಡ್ಬೇಕು. ಧರ್ಮದ ನಾಶ ಮಾಡಕ್ಕಂತಾನೆ ಹುಟ್ಟಿದ್ದಾರೆ. ಎಲ್ಲರೂ ದೂರ ಇರ್ಬೇಕು. ನಾನ್ ನಿಮ್ಮನ್ ಮುಟ್ಟಿದ್ರೆ ಯಾಕೊಟ್ಟೋಗ್ತೀರಾ? ಇವ್ರೆಲ್ರೂ ಒಂದೇ ತರ ಮಾತಾಡ್ತಾರೆ. ಮುಟ್ಟಿದ್ರೆ ಎಕ್ಕುಟ್ಟು ಹೋಗ್ತೀರಾ ಅಂತ. ಎಲ್ಲಿ ಹೋಗ್ತಿದ್ದಾನ ಅವನು? ಆಗ್ಲೇ ಕುಡ್ದಿದ್ದಾನೆ, ಮತ್ತೆ ಕುಡಿಯಕ್ ಹೋಗ್ತಿರ್ತಾನಷ್ಟೇ. ಬ್ರಹ್ಮ ಹಣೆನಲ್ಲಿ ಕಷ್ಟಪಡಿ ಅಂತ ಕೆತ್ ಕಳಿಸಿದಾನೆ ಅನ್ಸುತ್ತೆ. ನಮ್ಮ ಕೆಲವು ಮಕ್ಕಳು ನಮ್ಮ ಕಣ್ಮುಂದೆನೆ ಕಣ್ಮುಚ್ಚಿದ್ವು, ಕೆಲ್ಸನೂ ಹೋಯ್ತು. ಪಾಪ ಭೀಮ ಪ್ರತಿಕ್ಷಣ ಕಷ್ಟಪಡೋ ತರ ಆಯ್ತು. ಮತ್ತೀಗ ನೋಡಿದ್ರೆ ಗಂಗಾ ಜೀವನ ಕೂಡ ಹಾಳಾಗ್ತಿದೆ. ಬಹುಶಃ ನಮ್ಮಷ್ಟು ನತದೃಷ್ಟ ಅಪ್ಪ ಅಮ್ಮ ಇನ್ಯಾರೂ ಇಲ್ಲ ಅನ್ಸುತ್ತೆ. ನಮ್ಮ ಯಾವ ಮಕ್ಕಳು ನೆಮ್ಮದಿಯಾಗಿಲ್ಲ. ಅಕ್ಕ, ಅಕ್ಕ ಅಕ್ಕ ಆದ್ರೆ ಮದ್ವೆಗಿಂತ ಮುಂಚೆ ನಮ್ಗೆ ಏನ್ ಗೊತ್ತಿತ್ತು ಇವ್ರು ಹೀಗಂತ? ಆವಾಗೆಲ್ಲ ಸರಿಯಾಗೇ ಇದ್ರಲ್ಲ. ಅಕ್ಕನ್ ಮದ್ವೆ ಆಗುವಾಗ ಬಾವ ಕುಡಿತಿರ್ಲಿಲ್ವಾ? ಇಲ್ಲ ಭೀಮಾ, ಅವಾಗ ಅವರು ಕುಡಿತಿರ್ಲಿಲ್ಲ. ಹೀಗ್ ಕುಡ್ತಾ ಶುರು ಮಾಡೋಕೆ ಏನೋ ಆಗಿರುತ್ತೆ. ನೋಡು ಭೀಮಾ, ನಿಮ್ ಭಾವ ಸೇನೆಯಲ್ಲಿದ್ರು. ಬ್ರಿಟಿಷ್ ಸರ್ಕಾರ ಜಾತಿನ ಮುಂದಿಟ್ಕೊಂಡು ನಮ್ಮನ್ನೆಲ್ಲ ಕೆಲ್ಸದಿಂದ ತೆಗೆದಾಕ್ಬಿಟ್ರು. ಆಗ ಅವ್ರದ್ದು ಕೆಲ್ಸ ಹೋಯ್ತು. ಆಮೇಲೆ ಬಂದರಿನಲ್ಲಿ ಒಳ್ಳೆ ಕೆಲ್ಸನೇ ಸಿಕ್ತು. ಅಲ್ಲೂ ಜಾತಿಯಿಂದ ಕೆಲ್ಸ ಹೋಗೋ ತರ ಆಯ್ತು. ಅದಾದ್ಮೇಲೆ ನಿರುದ್ಯೋಗ, ಬಡತನ, ಅವಮಾನ ಕುಗ್ಗೋಗ್ಬಿಟ್ರು. ಆಗ್ಲೇ ಈ ಕುಡ್ತನ ಶುರು ಮಾಡ್ಕೊಂಡ್ರು. ನೋಡು ಭೀಮಾ, ನೀನೇನು ಯೋಚನೆ ಮಾಡ್ಬೇಡ. ಅರ್ಥ ಆಗೋ ತರ ಹೇಳಿದ್ರೆ ಅರ್ಥ ಮಾಡ್ಕೋತಾರೆ. ನಿಂತ್ಕೋ. ಅಳಿಮಯ್ಯ, ಸೇಠ್ ಧನ್ಸುಖ್ ಲಾಲ್. ಮತ್ತಿವನು ಮಂಗೇಶ. ನೀನು ನಮ್ಮವನಲ್ಲ ಅಂತ ಗೊತ್ತು. ನೋಡು, ನಿಮ್ಮ ಜಾತಿ ನಮ್ಮ ಜಾತಿ ಮಧ್ಯೆ ತುಂಬಾನೇ ಅಂತರ ಇದೆ. ಆದ್ರೆ ಈ ಹಳ್ಳಿ ಹೆಣ್ಮಗಳಿಗೆ ತಾಳಿ ಕಟ್ಟೋದವನಲ್ವಾ ನೀನು? ಇಷ್ಟು ಸಾಕು ನಾನ್ ನಿಮ್ ಬಗ್ಗೆ ಯೋಚನೆ ಮಾಡೋದಕ್ಕೆ. ನಮಗ್ ಗೊತ್ತಿದೆ ರಾಮ್ಜಿ ನಿನ್ನ ಜೊತೆ ತುಂಬಾ ಕೆಟ್ಟದಾಗಿ ನಡ್ಕೊಂಡ್ಬಿಟ್ಟ ಅಂತ. ಛೀ, ಅವನು ಹಂಗೆಲ್ಲ ಮಾಡಬಾರ್ದಾಗಿತ್ತು. ಸಂಸ್ಕಾರ ಅನ್ನೋದು ಗೊತ್ತಿದ್ರೆ ತಾನೇ
ಅಳಿಮಯ್ಯ, ನಾನು ಇನ್ನೊಂದು ವಿಷಯನೂ ಕೇಳ್ಪಟ್ಟೆ. ನಿನಗೂ ಗಂಗಾಗೂ ಅಷ್ಟಕ್ಕಷ್ಟೇ ಅಂತೆ, ಖುಷಿಯಾಗಿಲ್ವಂತೆ ನೀವು? ಏನ್ ಖುಷಿನ, ಜೀವನ ಸಾಕಾಗೋಗಿದೆ. ಒಂದ್ ಕಡೆ ಕೆಲ್ಸ ಹೋಯ್ತು, ಈ ಕಡೆ ಜೇಬಲ್ಲಿ ಕವಡೆ ಕಾಸು ಇಲ್ಲ, ಇದ್ರ ಜೊತೆಗಳ ನಾಟಕ ಬೇರೆ. ಕೌಡೆ ಕಾಸು ಇಲ್ಲ? ಅಳಿಮಯ್ಯ ಏನಂತ ಮಾತಾಡ್ತಿದ್ದೀರಾ? ಸೇಠ್ ಧನ್ಶುಕ್ಲಾಲ್ ಇದಾನಲ್ಲ, ಅಳಿಮಯ್ಯ ಕೈ ಹಿಡೀರಿ, ಹಿಡೀರಿ ಹಿಡೀರಿ. 1 2 3 ಇಟ್ಕೊಳ್ಳಿ ಇಟ್ಕೊಳ್ಳಿ, ಉಡುಗೊರೆ ಅಂತ ಇಟ್ಕೊಳ್ಳಿ. ಆದ್ರೆ ರಾಮ್ಜಿಗ್ ಮಾತ್ರ ಹೇಳ್ಬೇಡಿ. ಬನ್ನಿ ಬನ್ನಿ, ಕೂತ್ಕೊಂಡು ಮಾತಾಡೋಣ. ಸರಿ ಅಳಿಮಯ್ಯ, ನಾನೊಂದು ಕೇಳ್ತೀನಿ, ಏನ್ ಕುಡಿತೀರಾ? ದೇಸಿನಾ ಪರಂಗಿನ? ಅಯ್ಯೋ ಆಚಾರಿಗಳೇ, ನೀವೇನಂತ ಕೇಳ್ತಿದ್ದೀರಾ? ಆ ಪರಂಗಿ ಅಂತ ನಗೋದ್ರಲ್ಲೇ ತಿಳ್ಕೊಳ್ಳಿ. ಎಷ್ಟೇ ಆಗ್ಲಿ ನಮ್ಮೂರಳಿಮಯ್ಯ ಅಲ್ವಾ, ಇವ್ರನ್ನ ಉಪಚಾರ ಮಾಡೋದು ನಮ್ ಕರ್ತವ್ಯ ಅಲ್ವಾ. ನೀವು ಸುಮ್ನೆ ಗ್ಲಾಸಲ್ಲಿ ಪರಂಗಿ ಹಾಕಿ, ಕೈ ತಾನಾಗೇ ತಗೊಳುತ್ತೆ. ಗ್ಲಾಸ್. ಬನ್ನಿ 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 ಬನ್ನಿ. ಬನ್ನಿ ಬನ್ನಿ, ಒಳಗ್ ಬನ್ನಿ. ಬನ್ನಿ ಅಳಿಮಯ್ಯ, ಬನ್ನಿ. ಅಳಿಮಯ್ಯ, ಸ್ವಲ್ಪ ದೂರ ಕೂತ್ಕೊಳ್ಳಿ. ಅವ್ರವ್ರ ಜಾಗ ಅವ್ರವ್ರಿಗೆ. ಅಲ್ಲಿ ಕೂತ್ಕೊಳ್ಳಿ, ಅಲ್ಲಿ. ಮಂಜುಳಾ, ತುಳಸಿ, ಬನ್ನಿ ನನ್ ಜೊತೆ. ಅಕ್ಕ, ಹಿಂದೆ ಬಾಗ್ಲಿಂದ ಯಾಕೆ ಹೋಗ್ಬೇಕು? ಬಾವನ್ ಹುಡ್ಕೊಂಡ್ ಬರಕ್ಕೆ. ಆ ಬಾಗ್ಲಲ್ಲಿ ಅಪ್ಪ ಅಮ್ಮ ಎಲ್ಲಿ ಹುಡ್ಕೊಂಡ್ ಬರ್ತೀಯಾ? ಅಷ್ಟು ಕುಡ್ದಿದ್ರು ಎಲ್ಲಿ ಹೋಗಿರ್ತಾರೆ ಅಂತಾನೂ ಗೊತ್ತಿಲ್ಲ. ಎಲ್ಲಾದ್ರೂ ಇರ್ಲಿ ಅತ್ತೆ, ಅವ್ರನ್ನ ಹುಡುಕಿ ಹೇಳ್ತೀನಿ ಅವ್ರಿಗೆ ಈ ಹಳ್ಳಿ ಬಿಟ್ಟು ಹೋಗಿ ಅಂತ. ಅಲ್ಲ, ನಮ್ಮ ಅಪ್ಪ ಅಮ್ಮ ಅಂತದ್ ಏನ್ ಮಾಡಿದಾರ ಅವ್ರಿಗೆ? ಹೀಗೆ ಎಲ್ರ ಮುಂದೆ ಅವ್ರಿಗೆ ಅವಮಾನ ಮಾಡ್ತಿದಾರಲ್ಲ. ನಂತ ಅವ್ರ ಮನೆಗೆ ಬಂದು ಹೀಗ್ ರಂಪ ರಾಮಾಯಣ ಮಾಡ್ತಿದ್ದಾರೆ. ನೀನೆಲ್ಲೂ ಹೋಗೋದ್ ಬೇಡ. ಅದೇನೇನ್ ಮಾಡ್ತಾರೋ ಮಾಡ್ಲಿ ಬಿಡು. ಕುಡ್ದಿರೋ ನಶೆ ಇಳಿದ್ಮೇಲೆ ಅವರೇ ಬರ್ತಾರೆ. ನಾವು ಹೆಣ್ಣು ಹೆತ್ತಿರೋರು ಪಾಪ ಏನ್ ಮಾಡಿಲ್ಲ. ಅವ್ರು ಮಾಡಿದ್ದನ್ನೆಲ್ಲ ನೋಡ್ಕೊಂಡು ಸುಮ್ನೆ ಕೂರಕ್ಕೆ. ಕುಡಿರಿ ಕುಡಿರಿ, ಪರಂಗಿ ಅವ್ರದ್ದು ಕುಡಿರಿ. ನಾನೊಂದ್ ಮಾತು ಹೇಳ, ಈ ಅಪ್ಪ ಮಗ ಇಬ್ರು ಒಂದೇ ತರಾನೆ. ಎಲ್ಲಾರನ್ನು ಮರಳು ಮಾಡಿಬಿಡ್ತಾರೆ. ಕೂತಲೆ ನಿರೂಪಿಸ್ಬಿಡ್ತಾರೆ, ನಂಬಿಸ್ಬಿಡ್ತಾರೆ ನೀನೇ ತಪ್ಪು ಮಾಡಿರೋದು ಅಂತ. ಅವರು ಮಾಡೇ ಇಲ್ವೇನೋ ಅಂತ. ಅದಕ್ಕೇನೆ ಅವ್ರ ಮಾತು ಮಾತ್ರ ನಂಬೇಡ. ಅಲ್ಲ, ಅಂತ ಹುಡುಗಿನ ಕೊಡೋದು ಇವ್ರಿಗೆ ತುಂಬಾ ಅನ್ಯಾಯ ಮಾಡ್ಬಿಟ್ರು ನಿಮ್ಗೆ. ಇದಕ್ಕೆಲ್ಲ ಪ್ರತೀಕಾರ ತಗೊಳ್ಬೇಕು ನೀವು. ದುಡ್ಡು ಗಿಡ್ಡೆಲ್ಲ ತಲೆ ಕೆಡ್ಸ್ಕೋಬೇಡಿ. ಸೇಠ್ ಧನ್ಶುಕ್ಲಾಲ್ ಇದಾನಲ್ಲ, ನೀವು ಅವ್ರ ಮನೇಲಿರೋ ಪ್ರತಿಯೊಬ್ಬರಿಗೂ ಪ್ರತೀಕಾರದ ಬಿಸಿ ಮುಟ್ಟಿಸ್ಬೇಕು. ಅವ್ರ ಜೀವನ ನರ್ಕ ಆಗ್ಬೇಕು. ನಾನ್ ನಿಮ್ ಜೀವನನ ಸ್ವರ್ಗ ಮಾಡ್ತೀನಿ, ನಂಬಿ.
ಅಳಿಮಯ್ಯ ನೀವ್ ಯೋಚನೆ ಮಾಡ್ಬೇಡಿ. ನಾವು ನಿಮ್ಮೂರಲ್ಲೇ ಒಂದೊಳ್ಳೆ ಹುಡುಗಿನ ಹುಡುಕಿ ನಿಮ್ಗೆ ಇನ್ನೊಂದು ಮದ್ವೆನೂ ಮಾಡಿಸ್ಬಿಡ್ತೀವಿ. ಸದ್ಯಕ್ಕೆ ನಿಮ್ ದುಃಖನೆಲ್ಲ ಮರ್ತು ಇದನ್ ಕುಡೀರಿ, ಖುಷಿಲ್ ತೇಲಾಡಿ. ಈಗ ಹೊರಡಿ, ರಾತ್ರಿ ತುಂಬಾ ಹೊತ್ತಾಗಿದೆ. ಹುಷಾರು ಹುಷಾರು, ಮನೆ ತನಕ ಹೋಗ್ಬೋದಲ್ವಾ ಅಳಿಮಯ್ಯ? ಅವ್ರ ಮನೆ ಅಳಿಯಾನೆ ಅವ್ರ ಮನೆಯನ್ನ ನರ್ಕ ಮಾಡ್ತಾನೆ. ಇಲ್ಲೇ ಬಿದ್ದಿರ್ಲಿ ಬಿಡು ಅವನು. ನಾಳೆಯಿಂದ ಶುರು ಆಗುತ್ತೆ ಒಂದು ಹೊಸ ದೊಂಬರಾಟ. ಇವಾಗ ಮಜಾ ಇರುತ್ತೆ ಆಚಾರಿಗಳೇ. ನೋಡೋಣ ರಾಮ್ಜಿ ಸಕ್ಪಾಲ್ ಮತ್ತವನ್ ಮಗ ಭೀಮ್ರಾವ್ ಇದರಿಂದ ಹೇಗ್ ತಪ್ಪಿಸ್ಕೋತಾರೆ ಅಂತ. ಏನಾಯ್ತು? ಕೋರ್ಟ್ ಕೇಸ್ನಲ್ಲಿ ನೀನ್ ಗೆದ್ದಿದ್ಯಾ ಅಲ್ವಾ? ಅದೇ ಖುಷಿಗೆ ನಿನ್ ಗೆಳೆಯ ಈ ಹಾರ ಹಾಕಿದ್ದು. ಭೀಮಾ, ನನಗೆ ಬೇಸರ ಇದೆ, ನಿನಗೆ ಸರಿಯಾಗಿ ಸಹಾಯ ಮಾಡೋಕ್ಕಾಗಲಿಲ್ಲ ಅಂತ. ಆದರೆ ಅದಕ್ಕಿಂತ ಖುಷಿ ಏನಪ್ಪ ಅಂದರೆ ನೀನು ಈ ಕೇಸ್ ಗೆದ್ದೆ ಅನ್ನೋದು. ತಗೋ. ನೋಡು ಭೀಮಾ, ಈ ಜಗತ್ತಲ್ಲಿ ನಮ್ಮಂತವ್ರು ಎಷ್ಟೋ ಜನ ಇರ್ತಾರೆ. ಹೋರಾಟಕ್ಕೆ ನೇರವಾಗಿ ಬರಲ್ಲ, ಆದ್ರೆ ಇಂಥವ್ರೆ ಗೆಲ್ಬೇಕು ಅಂತ ಮನ್ಸಲ್ಲಿ ಆಶಿಸ್ತಾ ಇರ್ತಾರೆ. ಮತ್ತೆ ಗೆದ್ದವ್ರಿಗೆ ಹೂಮಾಲೆಯನ್ನ ಮೊಟ್ಟ ಮೊದಲು ಅವರೇ ಹಾಕ್ತಾರೆ. ನಮ್ಮ ಆಸೆ ಇಷ್ಟೇನೆ, ನೀನ್ ಹೋರಾಡ್ತಾನೇ ಇರು, ಸದಾ ಗೆಲ್ತಿರು. ಬನ್ನಿ. ತಗೊಳ ಪಂಕಜ್, ಸಿಹಿ ತಿನ್ನೋ. ತಗೋ ತಗೋ. ಬೇಡ, ಭೀಮಾ ಗೆದ್ದಿರೋದ್ರಿಂದ ನಮ್ಗೇನ್ ಖುಷಿ ಇಲ್ಲ. ಖುಷಿ ಪಡ್ತೀಯೋ ಬಿಡ್ತೀಯೋ, ಸಿಹಿ ತಿನ್ನು. ತಗೋ ತಗೋ. ನಮಗ್ ಬೇಡ. ಹೌದು, ನಿನ್ನ ಹತ್ರ ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ನಮ್ಮಪ್ಪ ರಾತ್ರಿ ಮಲಗಿದ್ದಾಗ ಕತ್ಕೊಂಡ್ ಬಂದೆ. ತಗೋ ತಗೋ, ಸಿಹಿ ತಿನ್ನು. ಖಾಲಿ ಆದ್ರೆ ಮತ್ತೆ ತರ್ತೀನಿ. ತಗೋ ತಗೋ. ಆದ್ರೆ ನೀನ್ ತಪ್ಪು ಮಾಡ್ತಿದ್ಯಾ. ಇದ್ರಲ್ಲಿ ತಪ್ಪೇನಿದೆ ಭೀಮಾ? ನಿನ್ ಖುಷಿಗೋಸ್ಕರ ನಾನ್ ಇಷ್ಟಾದ್ರೂ ಮಾಡಬಾರ್ದಾ? ಇಲ್ಲ, ನಮ್ ಗೆಲ್ವು ಸತ್ಯದ ಗೆಲ್ವು. ಕದ್ದಿರೋ ದುಡ್ಡಿನಲ್ಲಿ ಖುಷಿ ಪಡೋದು ತಪ್ಪಾಗುತ್ತೆ. ನೀನ್ ತಪ್ಪು ಮಾಡ್ಬಿಟ್ಟೆ. ಆಗಿದ್ದಾಯ್ತು, ಈಗೇನ್ ಮಾಡಕ್ಕಾಗತ್ತೆ? ಕದ್ಯಕ್ಕಿಂತ ಮುಂಚೆ ಇಷ್ಟೆಲ್ಲ ಯೋಚನೆ ಮಾಡಿರ್ಲಿಲ್ಲ, ಕದ್ಬಿಟ್ಟೆ ಅಷ್ಟೇ. ಈಗಿದೇನ್ ಸರಿ ಮಾಡಕ್ಕಂತೂ ಆಗಲ್ವಲ್ಲ? ಸರಿ ಮಾಡ್ಕೋಬಹುದು. ಹೇಗೆ? ನೀನ್ ಮಾಡಿರೋ ತಪ್ಪನ ಒಪ್ಕೋ. ನಿಮ್ಮಪ್ಪನ ಹತ್ರ ಹೋಗಿ ಕದ್ದಿರೋ ಬಗ್ಗೆ ಕ್ಷಮೆ ಕೇಳು. ನಿಂಗ್ ಗೊತ್ತಿಲ್ಲ ಭೀಮಾ, ನಮ್ಮಪ್ಪ ಹೆಂಗ್ ಹೊಡಿತಾರ ಗೊತ್ತಾ? ಹೊಡಿತಾರೆ ತಾನೆ, ಸತ್ಯಕ್ಕೋಸ್ಕರ ವಧೆ ತಿನ್ನತ್ತಾನೆ. ಸತ್ಯಕ್ಕೋಸ್ಕರ ವಧೆ ತಿಂದ್ರೆ ಖಂಡಿತ ನೋವಾಗಲ್ಲ. ಸತ್ಯ ಹೇಳ್ದೆ ಅನ್ನೋ ನೆಮ್ಮದಿ ಇರುತ್ತೆ ನಿಂಗೆ. ಹೋಗು, ನಿಮ್ಮಪ್ಪ ಹತ್ರ ಹೇಳ್ಬಿಟ್ ಬಾ. ವಾ ಭೀಮಾ ವಾ, ಎಂಥ ಮಾತು ಹೇಳಿದೆ ನೀನು. ನೀನು ಜೀವನದಲ್ಲಿ ಮಾಡೋ ಪ್ರತಿಯೊಂದು ಹೋರಾಟನೂ
ಹೀಗೆ ಮಾಡ್ತಿರ್ಬೇಕು. ಜೀವನ ಪೂರ್ತಿ ಹೋರಾಟ ಮಾಡೋದಂತೂ ನಿಶ್ಚಿತ. ನಿನ್ನೆ ಅಪ್ಪಂಗೋಸ್ಕರ ಮಾಡ್ದೆ, ಇವತ್ತು ಅಕ್ಕಂಗೋಸ್ಕರ, ನಾಳೆ ಮತ್ತೊಬ್ರಿಗೋಸ್ಕರ. ಭೀಮ್ರಾವ್, ನಿಲ್ಬೇಡ, ಸಾಕ್ತಾನೆ ಇರು, ಗೆಲ್ತಾನೆ ಇರು. ಸರಿ ಭೀಮಾ, ನೀನ್ ಹೇಗೆ ಹೇಳ್ತೀಯೋ ಹಾಗೆ ಮಾಡ್ತೀನಿ. ನಾನ್ ನಮ್ಮಪ್ಪಂಗೆ ಹೇಳ್ಬಿಡ್ತೀನಿ, ಅವ್ರೇನ್ ಮಾಡ್ತಾರೋ ಮಾಡ್ಲಿ. ಮೊದ್ಲು ನೀನ್ ಗೆದ್ದಿರೋ ಖುಷಿಗೆ ಸಿಹಿ ಹಂಚ್ಬಿಡ್ತೀನಿ. ತಗೊಳ್ಳಿ, ಸಿಹಿ ತಿನ್ನಿ. ಭೀಮಾ ಗೆದ್ದಿರೋ ಖುಷಿಗೆ ಲಾಡು ತಿನ್ನಿ. ಆದ್ರೆ ಕದ್ದಿರೋ ದುಡ್ಡಲ್ಲಿ ತಂದಿರೋದು. ನಮ್ಮಪ್ಪಂಗ್ ನಾನು ಇದನ್ನ ಹೇಳ್ಕೊತೀನಿ. ನೀವ್ ಇದನ್ ತಿಂದ್ರೆ ನನ್ ಕದ್ದಿರೋ ಪಾಪ ಎಲ್ಲ ಹೋಗತ್ತೆ. ತಿನ್ನಿ ತಿನ್ನಿ. ಭೀಮಾ ಗೆದ್ದಿರೋ ಖುಷಿಗೆ ಈ ಲಾಡು ತುಂಬಾ ರುಚಿಯಾಗಿದೆ. ತಿನ್ನಿ ತಿನ್ನಿ. ಅವ್ರನ್ನ ಬಿಟ್ಟಾಕು, ನೀನ್ ತಿನ್ನು ಭೀಮಾ. ತಗೋ. ಈ ಗೆಲ್ವಿಗೆ ನೀನು ಕೂಡ ಕಾರಣ. ತಗೋ ಭೀಮಾ. ಹೇಳ. ಹಾ, ಗಂಗಕ್ಕ, ನೀವೊಂದ್ ಕೆಲ್ಸ ಮಾಡಿ. ನೀವು ಪುರಂಜನ್ ಮಾಮನ್ ಮನೇಲಿರಿ. ಅದರಿಂದ ಏನಾಗತ್ ಭೀಮಾ? ನಾಳೆಯಿಂದ ಒಂದು ನಾಟಕ ಶುರು ಮಾಡ್ತಿದ್ದೀವಿ. ಭಾವಂಗೆ ಅರ್ಥ ಮಾಡ್ಸೋಣ ಅಂತ. ನನ್ಗೇನು ತಪ್ಪು ಮಾಡಿಲ್ಲ. ನಾನು ಯಾಕೆ ಅಲ್ಲಿಗೆ ಹೋಗ್ಬೇಕು? ಇದು ಸರಿ ತಪ್ಪು ಅನ್ನೋದಲ್ಲ ಅಕ್ಕ. ನೀನ್ ಸುಮ್ನೆ ಪುರಂಜನ್ ಮಾಮನ್ ಮನೆಗೆ ಹೋಗು. ನೀನ್ ಹೇಳು ಆನಂದಣ್ಣ. ಹೌದು ಗಂಗಕ್ಕ, ನೀವಿಲ್ಲ ಅಂತ ಗೊತ್ತಾದ್ರೆ ಭಾವ ನಿಮ್ ಹತ್ರ ಇನ್ಯಾವತ್ತೂ ಕೆಟ್ಟದಾಗ ನಡ್ಕೊಳಲ್ಲ. ಏನ್ ಹೇಳ್ತಿದ್ದೀರಾ ನೀವೆಲ್ಲ? ಸರಿಯಾಗಿ ಹೇಳ್ತಿದ್ದಾರೆ. ಗಂಗಾ, ಈಗಲೇ ನಿನ್ನ ಪುರಂಜನ್ ಮನೆಗೆ ಬಿಟ್ಟು ಬರ್ತೀನಿ, ಬಾ. ಒಂದ್ಸಲ ಯೋಚನೆ ಮಾಡಿ. ಯೋಚನೆ ಮಾಡಿ ಹೇಳಿದ್ದು. ಅಳಿಯಂದ್ರು ನಮ್ಮ ಕಣ್ಮುಂದೆ ಹಾಗೆ ನಡ್ಕೋಬಾರ್ದಾಗಿತ್ತು. ಮಗಳನ್ನ ಕರ್ಕೊಂಡು ಹೋಗ್ಬೇಕಂದ್ರೆ ನಮ್ಮ ಹತ್ರ ಮಾತಾಡ್ಬೇಕಿತ್ತು. ನೀನೊಂದ್ ಕೆಲ್ಸ ಮಾಡು, 4 ಜೊತೆ ಬಟ್ಟೆ ತಗೋ. ಆದ್ರೆ ಅಳಿಯಂದ್ರೆ ಇನ್ನೂ ಮನೆಗ್ ಬಂದಿಲ್ವಲ್ಲ? ಎಲ್ಲ ಹೋಗಿದಾರೋ ಏನೋ. ಅದ್ರಲ್ಲೂ ಊರಲ್ಲಿ ಬೇರೆ ವಾತಾವರಣ ಸರಿ. ನಾನ್ ನೋಡ್ಕೊಂಡ್ ಬರ್ತೀನಿ. ಇಲ್ಲೇ ಎಲ್ಲೋ ಹೋಗಿರ್ತಾರೆ, ಮತ್ತೆ ಹೋಗಕ್ ಸಾಧ್ಯ? ಹಾ, ನಾನು ಬಾಲಣ್ಣನ ಜೊತೆ ಹೋಗ್ತೀನಿ. ಬಾಲ, ಸ್ವಲ್ಪ ಹುಷಾರು, ಬೇಗ ಹೋಗ್ಬಾ. ಸರಿ, ನಡಿ. ನಮ್ಮ ಮಾವನ ಮನೆಯವ್ರಿಗೆ ಅಂತ ಇವರೇ ಪರವಾಗಿಲ್ಲ. ಮೇಲ್ ಜಾತಿಯವರಾಗಿದ್ರು ಅಳಿಯಂತರನೇ ಗೌರವ ಕೊಟ್ರು ಇವ್ರು ನಂಗೆ. ನನ್ನ ದುಃಖ ಕೇಳಿದ್ರು, ಸಹಾಯ ಮಾಡಿದ್ರು. ಆದ್ರೆ ಇವರು ನಾನಿಲ್ಲಿ ಬಿದ್ದಿದ್ರು ಯಾರು ಕೂಡ ಬರಲೇ ಇಲ್ಲ. ನನ್ನ ಬಗ್ಗೆ ಕಾಳಜಿನೇ ಇಲ್ಲ. ಬಾವಾ, ಬಾವಾ ನಡೀರಿ ಮನೆಗೆ, ಎದ್ದೇಳಿ ಬೇಗ. ಬಾಬಾ, ನಿಮ್ ಬಗ್ಗೆ ಕಾಳಜಿ ಇಲ್ಲ ಅಂತ ಅಲ್ಲ, ಕಾದು ಕಾದು ಹುಡ್ಕೊಂಡ್ ಬಂದ್ವಿ ಗೊತ್ತಾ. ಬನ್ನಿ ಮನೆಗೆ. ಬನ್ನಿ ಬಾವಾ, ಮನೆಗೆ ಹೋಗೋಣ. ಮನೇಲಿ ಅಪ್ಪ ಅಮ್ಮ ಎಲ್ರು ಗಾಬರಿ ಆಗಿದ್ದಾರೆ, ನೀವೆಲ್ಲೋಗಿದ್ದೀರೋ ಅಂತ. ನಡೀರಿ. ನಿಮ್ಮ ಅಪ್ಪ ಅಮ್ಮ ಸೇರ್ಕೊಂಡು ಎಂತ ಹೆಣ್ತಿನ ಕಟ್ಬಿಡ್ರು ಅಂದ್ರೆ ನರ್ಕ ಆಗೋಗಿದೆ ನನ್ನ ಜೀವನ. ನರ್ಕದಲ್ಲೇ ಇರ್ತೀನಿ ಬಿಡು. ನಿಮ್ ಮನೆಗೆ ಮಾತ್ರ ಬರೋಲ್ಲ.
ಹೋಸರು ಕೆಟ್ಟತ್ತೆ ಅಲ್ಲೇ ನಂಗೆ. ನಾನ್ ಬರಲ್ಲ. ನೀವ್ ಇಲ್ಲಿದ್ರೆ ಸಮಸ್ಯೆ ಬಗೆಹರಿಯುತ್ತಾ? ಚಳಿ ಇದೆ, ನಡೀರಿ ಮನೆಗೆ. ನಡೀರಿ. ಬರಲ್ಲ ಅಂತ ಹೇಳದ್ನಲ್ಲ, ನಾನೇನ್ ನಿನ್ ಗುಲಾಮನ? ನೀನ್ ಹೇಳದ್ ಕೂಡ್ಲೆ ಬರಕ್ಕೆ ಬರಲ್ಲ, ಹೋಗ ನೀನು. ಬಾಬಾ, ಗುಲಾಮ ಅಲ್ಲ, ನೀವು ನಮ್ ಬಾವ ಅಲ್ವಾ? ನಡೀರಿ ಮನೆಗೆ. ಬಾಲಣ್ಣ, ಬಾವ ಬರ್ಲಿಲ್ಲ ಅಂದ್ರೆ ನಾವು ಇಲ್ಲೇ ಇರೋಣ. ಯಾಕೆ ಹಿಂಗ್ ನೋಡ್ತಿದ್ದೀರಾ? ನಡೀರಿ ಮನೆಗೆ, ಚಾ ಕುಡಿಯಲ್ವಾ? ಬಾಲಣ್ಣ, ಭೀಮಾ, ಬಾಲಣ್ಣ. ಏನಾಯ್ತು? ಬಾಲಣ್ಣ, ಗಂಗಕ್ಕ ಮನೇಲೆಲ್ಲೂ ಕಾಣಿಸ್ತಿಲ್ಲ. ಏನು ಏನು? ಹಾ, ಗೊತ್ತಿಲ್ಲ ಎಲ್ಲೋದ್ಲು ಅಂತ. ಬಾಲಣ್ಣ, ಗಂಗಕ್ಕ ಏನಾದ್ರೂ ಮಾಡ್ಕೊಂಡ್ರೆ? ಹಾಗೆಲ್ಲ ಏನು ಮಾಡ್ಕೊಳ್ಳಲ್ಲ ಅವಳು. ಈಗ ನೋಡು ಬಾಲಣ್ಣ, ಇವಾಗ ಗೊತ್ತಾಗುತ್ತೆ ಬಾಬಾ ಗಂಗಕ್ಕನ್ನ ಎಷ್ಟ್ ಪ್ರೀತಿ ಮಾಡ್ತಾರೆ ಅಂತ. ಬಂದ್ರು. ಎಲ್ಲಿ ಗಂಗಾ? ಎಲ್ಲಿ? ನಾನು ಅದನ್ನೇ ಅವಾಗ್ಲಿಂದ ಕೇಳ್ತಿದ್ದೀನಿ. ರಾತ್ರಿಯಿಂದ ಮಗಳು ಕಾಣಿಸ್ತಿಲ್ಲ, ಎಲ್ಲೇ ಅಂದ್ರೆ ಗೊತ್ತಿಲ್ಲ ಅಂತ. ನೀವು ನನ್ ಮೇಲೆ ಯಾಕೆ ಕಿರ್ಚಾಡ್ತೀರಾ? ನಂದೇನ್ ತಪ್ಪಿದೆ ಇದ್ರಲ್ಲಿ? ಅಳಿ ಅಂದ್ರೆ ನೀವೇ ಹೇಳಿ. ರಾತ್ರಿ ಎದ್ದೋಗಿದ್ದಾಳೆ, ನಂಗೇನ್ ಗೊತ್ತಾಗುತ್ತೆ ಇವಳು ಹೀಗೆಲ್ಲ ಮಾಡ್ತಾಳೆ ಅಂತ? ಗೊತ್ತು ತಾನೆ, ಮಗಳು ದುಃಖದಲ್ಲಿ ಬೇಜಾರ್ನಲ್ಲಿದ್ದಾಳೆ ಅಂತ. ಅವಳ ಪಕ್ಕನೆ ಮಲಗ್ಬೇಕಿತ್ತು. ಎಂತ ತಾಯಿ ನೀವು, ಇಷ್ಟು ಅರ್ಥ ಆಗಲ್ವಾ ನಿಮ್ಗೆ? ಅವಳು ಒಬ್ಬಳನ್ನ ಎಲ್ಲೂ ಕಳಿಸ್ತಿರ್ಲಿಲ್ಲ, ಈಗ ಎಲ್ಲಿ ಅಂತ ಹುಡ್ಕೋದು ಗೊತ್ತಿಲ್ಲ. ಎಲ್ಲಿ ಹೋಗಿದ್ದಾಳೋ ನನ್ ಮಗಳು. ಅಕ್ಕನ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ಇಲ್ಲ. ಏನ್ ಮಾಡೋದೀಗ? ನಾವೇನ್ ಮಾಡಕ್ಕಾಗುತ್ತೆ ಹೇಳು? ಅಳಿಯಂದ್ರು ಎಲ್ರ ಮುಂದೆ ಅವಳನ್ನ ಬೈದ್ ಬಿಟ್ರಲ್ಲ, ಅದೇ ಬೇಜಾರಲ್ಲಿ ಎಲ್ಲೋ ಹೊರಟೋಗಿದ್ದಾಳೆ. ಅಂತದ್ ಏನ್ ಹೇಳ್ದೆ ನಾನು? ಮನ್ಸಿಗೆ ಬಂದಿದ್ದನ್ನೇ ಮಾಡ್ತಾಳವಳು. ನನ್ ಮಾತಂತೂ ಕೇಳದೇ ಇಲ್ಲ. ಹಳ್ಳಿಯಿಂದ ಹೇಳ್ ಕಳ್ಸಿದ್ದೆ, ಕಳಿಸ್ಕೊಡಿ ಅಂತ. ಬರ್ಲಿಲ್ಲ ಅವಳು. ನಾನೇ ಕರ್ಕೊಂಡು ಹೋಗಕ್ ಬಂದ್ರೆ ಇವಳು ಹೀಗ್ ಮಾಡಿದಾಳೆ. ಕೂತ್ರೆ ಅಕ್ಕ ಸಿಗ್ತಾಳ? ನಡೀರಿ ಗಂಗಕ್ಕನ್ ಹುಡುಕಲ್ಲ. ನಿಂತ್ಕೊಳ್ಳಿ. ಯಾರು ಹುಡ್ಕೋ ಅವಶ್ಯಕತೆ ಇಲ್ಲ. ಹೋದ್ರೆ ಹೋಗ್ಲಿ. ನೋಡ್ತಾ ಇದ್ದೀರಲ್ಲ, ಅವಳ ಗಂಡನೇ ತಲೆ ಕೆಡ್ಸ್ಕೊತಿಲ್ಲ. ಇನ್ನೆಷ್ಟ್ ದಿನ ಅಂತ ತವ್ರ ಮನೇಲೆ ಇರಕ್ ಸಾಧ್ಯ ಹೇಳಿ? ಯಾರು ಹುಡ್ಕೋದಕ್ ಹೋಗ್ಬೇಕಾಗಿಲ್ಲ. ಎಂತ ಮಾತು ಅಂತ ಆಡ್ತಿರತ್ಗೆ. ಅವಳು ನಮ್ಮ ಮಗಳು. ಭೀಮಾಬಾಯಿ ಹಂಗೆಲ್ಲ ಮಾತಾಡ್ಬೇಡ. ಗಂಗನ್ ಬಗ್ಗೆ ಗಂಡಂಗೆ ಕಾಳಜಿ ಇಲ್ಲ ಅಂದ್ರೆ ಏನಂತೆ? ನಾವ್ ಅವಳ ಮನೆಯವ್ರ ಕಣೆ. ಅವಳ ಕಷ್ಟ ಸುಖನ ನಾವೇ ತಾನೇ ನೋಡ್ಬೇಕು. 2 ಸಣ್ಣ ಮಕ್ಳು ಇದಾರೆ, ಅವ್ರು ಎಲ್ಲಿ ಹೋಗ್ಬೇಕು? ಹಾ ಸರಿ. ಹಾಗಾದ್ರೆ ಅಳಿ ಅಂದ್ರೆ ದಯವಿಟ್ಟು ಒಂದ್ ಕೆಲ್ಸ ಮಾಡಿ. ಗಂಗನ್ 2 ಮಕ್ಳಿದಾವಲ್ಲ, ಅವ್ರನ್ನ ಇಲ್ಲಿ ಕಳ್ಸಿ. ಏನ್ ಮಾತು ಅಂತ? ನೀವ್ ಸುಮ್ನೆ ಇರಿ. ಅಲ್ಲಿಗ್ ನಿಮ್ಮ ಸಂಬಂಧ ಮುಗಿಯುತ್ತೆ. ಮತ್ತೆ ನೀವು ನಿಮ್ಮನೇಲೆ ಖುಷಿಯಾಗಿರಿ, ಮತ್ ನಾವು ನಮ್ಮನೇಲಿ ನೆಮ್ಮದಿಯಾಗಿರ್ತೀವಿ. ಸರಿ ನಾಳಿ ಅಂದ್ರೆ? ಅಮ್ಮ, ನೀವಿದನ್ನ ಹೆಂಗ್ ಹೇಳಕ್ಕಾಗತ್ತೆ? ಭಾವ ಆ ಮಕ್ಕಳಿಗಪ್ಪ ಅಲ್ವಾ? ಒಬ್ಬ ಅಪ್ಪ ಆಗಿ ತನ್ನ ಮಕ್ಳನ್ನ ಹೇಗ್ ಕಳ್ಸ್ಕೊಡ್ತಾರೆ? ಹೌದಮ್ಮ. ಯಾಕೆ ಕಳ್ಸ್ಕೊಡಲ್ಲ? ಒಂದ್ ವೇಳೆ ನಿಮ್ಮ ಅಮ್ಮನ ಮೇಲೆ ಪ್ರೀತಿ ಇಲ್ಲ ಅಂತ ಇಟ್ಕೋ, ಅವಳ ಖುಷಿ ಬಗ್ಗೆ ತಲೆನೇ ಕೆಡ್ಸ್ಕೋತಿಲ್ಲ ಅಂತ ಇಟ್ಕೋ, ಆಗ ಮಕ್ಕಳ ಮೇಲೆ ನಂಗೆಲ್ಲ ಹಕ್ಕಿರುತ್ತೆ. ಭೀಮಾಬಾಯಿ, ನೀನ್ ಸರಿಯಾಗಿ ಹೇಳಿದ್ಯಾ. ಗಂಗಾ ಮಕ್ಕಳನ್ನ ನಾವೇ ಸಾಕೋಣ. ಅಳಿ ಅಂದ್ರೆ
ನನ್ ಮಗಳು ಚೆನ್ನಾಗಿರೋದು ನಿಮಗೆ ಇಷ್ಟ ಇಲ್ಲ ಅಲ್ವಾ? ಅವಳು ಬಿಟ್ಟೋದ್ಲು. ನಾವು ಹುಡುಕ್ತೀವಿ, ಅವಳು ಎಲ್ಲೇ ಇದ್ರು ಹುಡುಕ್ತೀವಿ. ಸಿಕ್ಕಿದ್ರೆ ಒಳ್ಳೇದು, ಅಕಸ್ಮಾತ್ ಆಗಿ ಸಿಗ್ಲಿಲ್ಲ ಅಂದ್ರೆ ಹಣೆ ಬರ ಅನ್ಕೋತೀವಿ. ನೀವೊಂದ್ ಸಹಾಯ ಮಾಡಿ, ಗಂಗನ್ ಮಕ್ಕಳನ್ನ ನಮಗ್ ಕೊಟ್ಬಿಡಿ. ಯಾವ ತಂದೆ ತಾನೇ ಮಕ್ಕಳನ್ನ ಕಳಿಸ್ಕೊಡ್ತಾನೆ ಹೇಳಿ? ಅವರು ಗಂಗಾ ಮಕ್ಕಳು ಮಾತ್ರ ಅಲ್ಲ, ನನಗೂ ಮಕ್ಕಳೇ ಅವರು. ಅವರಪ್ಪ ನಾನು ಯಾವತ್ತೂ ಹಾಗೆ ಮಾಡಲ್ಲ, ಕೊಡಕ್ಕಾಗಲ್ಲ. ಅದಕ್ಕೆ ನೀವೇನೋ ಮಕ್ಕಳನ್ನ ಕಳಿಸ್ಕೊಡಿ ಅಂದ್ರಿ. ಅವ್ರೇನಾರು ಕಳಿಸ್ತೀನಿ ಅಂದಿದ್ರೆ? ಅವ್ರು ಹಾಗೆ ಹೇಳಲ್ಲ. ಅದಕ್ಕೆ ಅವ್ರ ಮನಸ್ಸಿಂದ ಕೆಟ್ಟೋರಲ್ಲ, ಪರಿಸ್ಥಿತಿ ಅವರನ್ನ ಹೀಗೆಲ್ಲ ಆಟ ಆಡಿಸ್ತಿದೆ. ಹೌದು ಅತ್ತೆ, ಗಂಗಕ್ಕ ಕಾಣಿಸ್ತಾ ಇರೋದ್ರಿಂದ ಭಾವಂಗೂ ನೋವಾಗಿದೆ. ನೋಡಿದ್ರಲ್ಲ ಹೇಗ್ ಓಡೋದ್ರು ಅಂತ. ನಾಟಕ ಏನೋ ಆಡಿದ್ವಿ, ಇದರಿಂದ ಸದ್ಯ ನಾವ್ ಅನ್ಕೊಂಡಿರೋ ಹಾಗೆ ಇವರಿಬ್ರು ಸರಿ ಹೋದ್ರೆ ಸಾಕು. ನಮ್ಮಾಸೆನೂ ಅದೇ ಅಲ್ವಾ? ಏನಂತ್ಯ ಬಾಲಣ್ಣ, ಸ್ಕೂಲ್ಗೆ ಹೋಗೋಣ? ಭೀಮಾ, ನೀನ್ ಇದೆಯಲ್ಲ, ಪರಿಸ್ಥಿತಿ ಹೇಗೆ ಇದ್ರು ಸರಿ, ಸ್ಕೂಲಿಗೆ ಮಾತ್ರ ಹೋಗ್ಲೇಬೇಕಲ್ವಾ ನೀನು? ವಿದ್ಯೆ ಪರಿಸ್ಥಿತಿನ ಬದಲಾಯಿಸುತ್ತೆ ಅಲ್ವಾ ಅಪ್ಪ? ಹಾ, ವಿದ್ಯೆನಲ್ಲಿ ಯಾವುದೇ ರಾಜಿ ಇಲ್ಲ. ನಡೀರಿ, ಎಲ್ರೂ ಸ್ಕೂಲ್ಗೆ ನಡೀರಿ, ಬನ್ನಿ. ನಡಿ ಬಾಲಣ್ಣ. ಅವರೆಲ್ಲಿ ಬದಲಾಗ್ತಾರಣ್ಣ? ಅವ್ರಿಗೆ ಅರ್ಥ ಮಾಡಿಸೋದಕ್ಕೆ ತುಂಬಾ ಸಲ ಪ್ರಯತ್ನ ಪಟ್ಟೆ. ಅವ್ರಿಗೋ ಕೇಳೋಕೆ ತಾಳ್ಮೆನೇ ಇಲ್ಲ. ಇದೆಲ್ಲ ಇದ್ದಿದ್ದೆ ಗಂಗಾ. ಪ್ರತಿಯೊಂದ್ ಮನೇಲಿ ಗಂಡ ಹೆಂಡತಿ ಅಂದ್ಮೇಲೆ ಜಗಳ ಮಾತುಕತೆ ಇದ್ದಿದ್ದೆ. ಈ ಕೋಪ ಇರ್ಬೋದು, ಮುಂದೆ ಸರಿ ಹೋಗ್ತಾರೆ. ನೀನ್ ಯೋಚನೆ ಮಾಡ್ಬೇಡ, ಎಲ್ಲ ಸರಿ ಹೋಗತ್ತೆ. ಅಣ್ಣ, ನಂಗೆ ಯಾಕೋ ನಂಬಿಕೆನೇ ಇಲ್ಲ ನಮ್ಮಿಬ್ಬರ ಮಧ್ಯೆ ಮತ್ತೆ ಎಲ್ಲ ಸರಿ ಹೋಗುತ್ತೆ ಅಂತ. ಆ ವಿಧಿ ನಮ್ಮ ಹಣೆಯಲ್ಲಿ ಏನಂತ ಬರ್ತಿದಾನೋ, ಮುಂದೆ ಜೀವನ ಹೆಂಗೋ ಅನ್ನೋ ಭಯ ಶುರುವಾಗಿದೆ. ಹಾಗೆಲ್ಲ ಏನೂ ಇಲ್ಲ ಗಂಗಾ. ಅಳಿಯಂದ್ರು ನಿನ್ನ ತುಂಬಾ ಪ್ರೀತಿಸ್ತಾರೆ. ಬೆಳ್ಬೆಳ್ಗೆ ನೀನ್ ಕಾಣಿಸ್ತಿಲ್ಲ, ಎಲ್ಲೋ ಹೊರಟೋಗಿದ್ಯಾ ಅಂತ ತಿಳಿದು ತುಂಬಾನೇ ಒದ್ದಾಡ್ಬಿಟ್ರು. ಹುಡ್ಕೊಂಡ್ ಬರ್ತೀನಿ ಅಂತ ಹೊರಟ್ರು. ಜೊತೆಗೆ ನಾವೂನು ನಮಗೆ ಮೊಮ್ಮಕ್ಕಳನ್ನ ಕೊಟ್ಬಿಡಿ, ನಾವೇ ಸಾಕೋತೀವಿ ಅಂದ್ವಿ. ಅವರು ಖಂಡಿತವಾಗಿ ಆಗಲ್ಲ ಅಂದ್ರು. ಇದ್ರ ಅರ್ಥ ಏನು ಹೇಳು? ನಿನ್ ಬಗ್ಗೆ, ಮಕ್ಕಳ ಬಗ್ಗೆ ಪ್ರೀತಿ ಇದೆ ಅಂತ ತಾನೆ? ನೋಡು ಮಗಳೇ, ಭಯ ಪಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಅಳೋದನ್ನೆಲ್ಲ ನಿಲ್ಸು, ಎಲ್ಲ ಸರಿ ಹೋಗುತ್ತೆ. ನಾವೆಲ್ಲ ಬೇಕು ಅಂತಾನೆ ಸುಳ್ಳು ಹೇಳಿದ್ವಿ, ಇದರಿಂದ ಒಳ್ಳೇದೇ ಆಗುತ್ತೆ. ಅಕ್ಕನ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ಇಲ್ಲ, ಅಳಿಯಂದ್ರು ಎಲ್ರು ಮುಂದೆ ಅವಳನ್ನ ಬೈದ್ ಬಿಟ್ರಲ್ಲ, ಅದೇ ಬೇಜಾರಲ್ಲಿ ಎಲ್ಲೋ ಹೊರಟೋಗಿದ್ದಾಳೆ. ಅಳಿ ಅಂದ್ರೆ ಗಂಗನ್ 2 ಮಕ್ಳಿದಾವಲ್ಲ, ಅವ್ರನ್ನ ಇಲ್ಲಿ ಕಳಿಸ್ಬಿಡಿ. ಅಲ್ಲದ ನಿಮ್ಮ ಸಂಬಂಧ ಮುಗಿಯುತ್ತೆ. ಇಲ್ಲ, ನನ್ನ ಮಕ್ಕಳನ್ನ ನಾನು ಕೊಡಲ್ಲ. ಅಮ್ಮ ಅಮ್ಮ ತಿನ್ಸು. ಅಯ್ಯೋ, ಏನ್ ನಿಮ್ದು? ಅಮ್ಮ ಮೊದ್ಲು ನಂಗೆ ತಿನ್ಸು. ಇಷ್ಟು ದೊಡ್ಡವರಾಗಿದ್ದೀರಾ, ಇನ್ನು ನಾನೇ ತಿನ್ನಿಸ್ಬೇಕು ಅಂತ ಹಠ ಮಾಡ್ತೀರಾ. ಎಲ್ಲಿವರೆಗೂ ಹೀಗೆ ಹಠ ಮಾಡ್ತೀರಾ? ಅದಕ್ಕೇನೀಗ ನಾವೆಷ್ಟೇ ದೊಡ್ಡವರಾದ್ರೂ ನೀನು ಮತ್ತೆ ಅಪ್ಪನೇ ತಿನ್ಸ್ಬೇಕು ನಮ್ಗೆ. ನೀವೇನಾದ್ರೂ ನಮ್ಗೆ ಊಟ ಮಾಡಿಸ್ಲಿಲ್ಲ ಅಂದ್ರೆ ನಾವ್ ಯಾವತ್ತೂ ಊಟ ಮಾಡಲ್ಲ ಅಷ್ಟೇ. ಸರಿನಪ್ಪ, ಸರಿ. ಭವಿಷ್ಯದ ಬಗ್ಗೆ ನಾವು ಆಮೇಲೆ ಯೋಚನೆ ಮಾಡೋಣ. ಮೊದ್ಲು ಊಟ ಮಾಡಿ. ನನಗೆ ನೀರ್ ಕೊಡಿ. ಎಲ್ಲ ಚೆನ್ನಾಗೇ ಇತ್ತು. ಇವಳಿಗೆ ತಲೆ ಕೆಟ್ಟು ತವ್ರ ಮನೆಗೆ ಬಂದು ಕೂತ್ಲು. ಮಕ್ಕಳ ಬಗ್ಗೆ ಸ್ವಲ್ಪನೂ ಯೋಚನೆ ಇಲ್ಲ ಇವಳಿಗೆ. ಇಬ್ರು ಅದೆಷ್ಟು ಅಳ್ತಿದಾರೋ, ಆದ್ರೆ ಅವಳದೇ ಹಠ. ಸರಿಯಾಗಿ ಹೇಳಿದ್ರಿ ಅಳಿಮಯ್ಯ ನೀವು. ಅವರು ಅವ್ರ ಬಗ್ಗೆ ಮಾತ್ರ ಯೋಚಿಸ್ತಾರೆ. ಅಯ್ಯೋ, ಅವ್ರಿರೋದೇ ಹಾಗೆ. ಒಂದ್ಸಲ ಅವ್ರ ಹತ್ರ ಮಾತಾಡಿದ್ರೆ ಸಾಕು, ಅವ್ರೇನು ಅಂತ ಗೊತ್ತಾಗತ್ತೆ. ಒಂದು ಮಾತು ಕೇಳಲ್ಲ ನಿಮ್ಮ ಹತ್ರ? ಇಲ್ಲೊಬ್ರೇ ಕೂತ್ಕೊಂಡು ಏನ್ ಮಾಡ್ತಿದ್ದೀರಾ? ಮತ್ತಿನ್ನೇನ್ ಮಾಡ್ಲಿ,
ರಾತ್ರೋರಾತ್ರಿ ಗಂಗಾಬಾಯಿ ಎಲ್ಲೋ ಹೊರಟೋಗಿದ್ದಾಳೆ. ಹೊರಟೋದ್ಲ? ಎಲ್ಲಿಗೆ ಹೋದ್ಲು? ನನಗೆ ಹೇಗೆ ಗೊತ್ತಿರುತ್ತೆ? ಅವ್ರ ಮನೆಯವ್ರಿಗೆ ಗೊತ್ತಿಲ್ಲ ಅವಳು ಎಲ್ಲಿ ಹೋಗಿದ್ದಾಳೆ ಅಂತ. ನಾನೀಗ ನನ್ನ ಮಕ್ಳಿಗೆ ಏನು ಅಂತ ಹೇಳಿ ಅವ್ರಮ್ಮನ್ನ ಕರ್ಕೊಂಡು ಬರ್ತೀನಿ ಅಂತ ನಾನು ಹೇಳಿ ಬಂದಿದ್ದೆ. ಅದ್ ಸರಿ, ವಿಷಯಕ್ ಬಾ. ಹೋದೋಳು ಹೋದ್ಲು. ದೊಡ್ಡವನಾಗ ಒಂದ್ ಮಾತು ಹೇಳ್ತೀನಿ, ಮಕ್ಕಳಿಗೆ ಒಂದು ಹೊಸ ಅಮ್ಮನ ಕರ್ಕೊಂಡು ಹೋಗು. ಎರಡನೇ ಮದ್ವೆ ಆಗು. ಇಲ್ಲೇ ಇದೇ ಊರಲ್ಲೇ ನಿಮ್ ಮಾವನ್ ಕಣ್ಣೆದ್ರುಗೇನೆ. ನೀನೇ ಹೇಳು ನಮ್ಗೆ ನಿನ್ಗೆಂತ ಹುಡುಗಿನ ಹುಡುಕ್ಬೇಕು ಅಂತ. ಆದ್ರೆ ಅವ್ರಿಗೆ ನನ್ನ ಮಕ್ಕಳು ಬೇಕಂತೆ. ತಗೊಳಪ್ಪ ಅಳಿಮಯ್ಯ, ನಿನ್ನೆ ರಾತ್ರಿ ಅಷ್ಟೆಲ್ಲ ಹೇಳಿದೀವಿ, ನಿಮ್ಗಿನ್ನೂ ಅರ್ಥ ಆಗಿಲ್ವಾ? ಅಯ್ಯೋ, ಅವರು ನಿಮ್ನ ಗೂಬೆ ಮಾಡ್ತಿದ್ದಾರೆ. ಜನರನ್ನ ಹೇಗ್ ಮೋಸ ಮಾಡೋದು ಅಂತ ಅವ್ರನ್ನ ನೋಡ್ ಕಲಿಬೇಕು. ಆ ರಾಮ್ಜಿ ಸಕ್ಪಾಲ್ ಮತ್ತವನ್ ಮಗ ಭೀಮ್ರಾವ್ ನಾಟಕ ಆಡೋದ್ರಲ್ಲಿ ಎತ್ತಿದ ಕೈ. ಅವರು ಹೊಸ ಹೊಸ ನಾಟಕ ಆಡಿ ಜನರನ್ನ ಯಾಮಾರಿಸ್ಬಿಡ್ತಾರೆ. ಏನಾಚಾರಿಗಳೇ, ಸರಿ ಹೇಳದ್ನಾ? ಖಂಡಿತ. ಆಚಾರಿಗಳೇ,